ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಡೆಂಗ್ಯೂ ಬಗ್ಗೆ ಮಾಹಿತಿ ನೀಡಲು. ಡೆಂಗ್ಯೂ ಜ್ವರ ಪ್ರಸರಣ ಪ್ರಕ್ರಿಯೆಯ ಹೆಚ್ಚು ವಿವರವಾದ ವಿವರಣೆ ಇಲ್ಲಿದೆ. ಹಂತ 1. ಸೊಳ್ಳೆ ಸಂತಾನೋತ್ಪತ್ತಿ. ಈಡಿಸ್ ಸೊಳ್ಳೆಗಳು ಡೆಂಗ್ಯೂ ಜ್ವರದ ಪ್ರಾಥಮಿಕ ವಾಹಕಗಳು. ನಿಂತಿರುವ ನೀರಿನಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಇದು ವಿವಿಧ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಉದಾಹರಣೆಗೆ ಹೂವಿನ ಹೂದಾನಿಗಳು, ಪಕ್ಷಿ ಸ್ನಾನ, ಮುಚ್ಚಿ ಹೋಗಿರುವ ಚರಂಡಿಗಳು, ಕಸದ ಪಾತ್ರೆಗಳು, ಮರದ ರಂಧ್ರಗಳು. ಮೊಟ್ಟೆಗಳು 24 ರಿಂದ 48 ಗಂಟೆಗಳಲ್ಲಿ ಲಾರ್ವಾಗಳಾಗಿ ಹೊರಬರುತ್ತವೆ. ಹಂತ 2. ಲಾರ್ವಾ ಅಭಿವೃದ್ಧಿ. ಲಾರ್ವಾಗಳು ನೀರಿನಲ್ಲಿರುವ ಸಣ್ಣ ಜೀವಿಗಳು, ಸಾವಯವ ಪದಾರ್ಥಗಳು ಮತ್ತು ಪಾಚಿಗಳನ್ನು ತಿನ್ನುತ್ತವೆ. ಅವು ಬೆಳೆದಂತೆ ಹಲವಾರು ಬಾರಿ ಕರಗುತ್ತವೆ. ಅಂತಿಮವಾಗಿ ಪ್ಯೂಪಲ್ ಹಂತವನ್ನು ಪ್ರವೇಶಿಸುತ್ತವೆ. ಹಂತ 3. ವಯಸ್ಕರ ಹೊರಹೊಮ್ಮುವಿಕೆ. 2 ರಿಂದ 3 ದಿನಗಳ ನಂತರ ವಯಸ್ಕ ಸೊಳ್ಳೆಗಳು ನೀರಿನಿಂದ ಹೊರಬರುತ್ತವೆ. ಹೆಣ್ಣು ಸೊಳ್ಳೆಗಳು ಮಾತ್ರ ಡೆಂಗ್ಯೂ ಜ್ವರವನ್ನು ಹರಡುತ್ತವೆ, ಏಕೆಂದರೆ ಅವು ಮೊಟ್ಟೆಗಳನ್ನು ಇಡಲು ರಕ್ತದ ಊಟದ ಅಗತ್ಯವಿರುತ್ತದೆ. ಹಂತ 4. ವೈರಸ್ ಸ್ವಾಧೀನ. ಡೆಂಗ್ಯೂ ಜ್ವರದ ಸೋಂಕಿತ ವ್ಯಕ್ತಿಯನ್ನು ಈಡಿಸ್ ಸೊಳ್ಳೆ ಕಚ್ಚಿದಾಗ ವೈರಸ್ ವ್ಯಕ್ತಿಯ ರಕ್ತದ ಮೂಲಕ ಸೊಳ್ಳೆಯ ದೇಹವನ್ನು ಪ್ರವೇಶಿಸುತ್ತದೆ. ನಂತರ ಸೊಳ್ಳೆಯ ಮಧ್ಯದ ಕರುಳಿನಲ್ಲಿ ವೈರಸ್ ಗುಣಿಸುತ್ತದೆ. ಹಂತ 5. ವೈರಸ್ ಗುಣಾಕಾರ. ವೈರಸ್ ಮುಂದಿನ ಕೆಲವು ದಿನಗಳಲ್ಲಿ ಸೊಳ್ಳೆಯ ದೇಹದಲ್ಲಿ ಪುನರಾವರ್ತಿಸುತ್ತದೆ, ಅಂತಿಮವಾಗಿ ಲಾಲಾರಸ ಗ್ರಂಥಿಗಳನ್ನು ತಲುಪುತ್ತದೆ. ಹಂತ 6. ಸೋಂಕಿತ ಸೊಳ್ಳೆ. ವೈರಸ್ ಲಾಲಾರಸ ಗ್ರಂಥಿಗಳನ್ನು ತಲುಪಿದ ನಂತರ ಸೊಳ್ಳೆಯು ಸೋಂಕಿಗೆ ಒಳಗಾಗುತ್ತದೆ. ಡೆಂಗ್ಯೂ ಜ್ವರವನ್ನು ಇತರರಿಗೆ ಹರಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಂತ 7. ಸೊಳ್ಳೆ ಕಡಿತ. ಸೋಂಕಿತ ಸೊಳ್ಳೆಯು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚುತ್ತದೆ. ಅದರ ಲಾಲಾರಸದ ಮೂಲಕ ಅವರ ರಕ್ತ ಪ್ರವಾಹಕ್ಕೆ ವೈರಸ್ ಅನ್ನು ಚುಚ್ಚುತ್ತದೆ. ಹಂತ 8. ವೈರಸ್ ಪ್ರವೇಶ. ವೈರಸ್ ಸೊಳ್ಳೆಯ ಲಾಲಾರಸದ ಮೂಲಕ ವ್ಯಕ್ತಿಯ ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಗುಣಿಸಲು ಪ್ರಾರಂಭಿಸುತ್ತದೆ. ಹಂತ 9. ಕಾವು. ವೈರಸ್ ವ್ಯಕ್ತಿಯ ದೇಹದಲ್ಲಿ 3 ರಿಂದ 14 ದಿನಗಳವರೆಗೆ ಕಾವು ಕೊಡುತ್ತದೆ. ಈ ಸಮಯದಲ್ಲಿ ಅವರು ರೋಗಲಕ್ಷಣಗಳನ್ನು ಪ್ರದರ್ಶಿಸುವುದಿಲ್ಲ. ಹಂತ 10. ರೋಗಲಕ್ಷಣದ ಪ್ರಾರಂಭ. ಡೆಂಗ್ಯೂ ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳೆಂದರೆ ತುಂಬಾ ಜ್ವರ, ಕೀಲು ನೋವು, ರಾಶ್ ತಲೆನೋವು, ಸ್ನಾಯು ನೋವು. ಹಂತ 11. ರೋಗದ ಪ್ರಗತಿ. ಡೆಂಗ್ಯೂ ಜ್ವರವು ಡೆಂಗ್ಯೂ ಹೆಮರಾಜಿಕ್ ಜ್ವರ DHF ಅಥವಾ ಡೆಂಗ್ಯೂ ಶಾಕ್ ಸಿಂಡ್ರೋಮ್ DSS ನಂತಹ ತೀವ್ರ ಸ್ವರೂಪಗಳಿಗೆ ಮುಂದುವರಿಯಬಹುದು, ಚಿಕಿತ್ಸೆ ನೀಡದೆ ಬಿಟ್ಟರೆ. ಹಂತ 12. ಪ್ರಸರಣ ಮುಂದುವರಿಯುತ್ತದೆ. ಸೋಂಕಿತ ವ್ಯಕ್ತಿಯು ಮತ್ತೊಂದು ಸೊಳ್ಳೆಯಿಂದ ಕಚ್ಚಬಹುದು. ಇದು ಪ್ರಸರಣ ಚಕ್ರವನ್ನು ಶಾಶ್ವತಗೊಳಿಸುತ್ತದೆ. ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ತಡೆಗಟ್ಟುವಿಕೆ ಪ್ರಮುಖವಾಗಿದೆ. ನಿಂತಿರುವ ನೀರನ್ನು ನಿವಾರಿಸಿ, ಸೊಳ್ಳೆ ನಿವಾರಕಗಳನ್ನು ಬಳಸಿ ಮತ್ತು ಹರಡುವ ಅಪಾಯವನ್ನು ಕಡಿಮೆ ಮಾಡಲು ವೆಕ್ಟರ್ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿ. ಇದು ಇಂದಿನ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.